ಹರೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಈಗ ರೈಲ್ವೆ ನಿಲ್ದಾಣ ಆಯಿತು, ಹಲವು ರೈಲ್ಗಳಿಗೆ ಚಾಲನೆ ಕೊಟ್ಟಿದ್ದಾಯಿತು, ಈಗ ಏರ್ಪೋರ್ಟ್ನ ಉದ್ಘಾಟನೆಯ ಸಂದರ್ಭ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗ್ತಾ ಇದೆ ವಿವರ ಕೊಡ್ಬೋದಾ ಹರೀಶ್? ಮಲ್ತೇಶ್, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದಿಂದ ಇಳಿದು ಒಂದು ದೊಡ್ಡ ರೋಡ್ ಶೋ ಅನ್ನ ಮಾಡಿದ್ರು. 13 ಕಿಲೋಮೀಟರ್ ರೋಡ್ ಶೋ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ತೆರಳಿದ್ರು. ಅಲ್ಲಿ ಅತ್ಯಾಧುನಿಕ ಅಯೋಧ್ಯೆ ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಜೊತೆಗೆ ದೇಶದ ವಿವಿಧ ನಗರಗಳಿಗೆ ಸಂಪರ್ಕಿಸುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹಾಗೂ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲ್ಗೂ ಕೂಡ ಚಾಲನೆ ನೀಡಿರುವಂತಹದ್ದು. ಒಂದು ಅತ್ಯಾಧುನಿಕ ಏರ್ಪೋರ್ಟ್ ಅನ್ನ ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆಯಾದ ಬಳಿಕ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟ್ರಸ್ಟ್ನ ಕೆಲವರನ್ನ ಭೇಟಿಯಾಗಿ ಹೇಗೆ ನಡೀತಾ ಇದೆ, ತಯಾರಿ ಹೇಗೆ ನಡೀತಾ ಇದೆ, ಜನವರಿ 22ರ ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆಯಲ್ಲಿ ಯಾವ್ಯಾವ ರೀತಿ ತಯಾರಿ ನಡೀತಾ ಇದೆ, ಮತ್ತೆ ಯಾವ್ಯಾವ ಅತಿಥಿಗಳು ಬರ್ತಾರೆ, ಹೇಗಿದೆ ಪ್ರೋಗ್ರಾಮ್ನ ಒಟ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಚರ್ಚೆಯನ್ನ ಮಾಡಿ ಹನುಮಾನ್ ಗಡಿಗೂ ಭೇಟಿಯನ್ನ ಕೊಟ್ಟು ಅಲ್ಲಿಂದ ಭಕ್ತಿ ಮಾರ್ಗದಿಂದ ರಾಮ ಮಾರ್ಗದಿಂದ ಈ ಒಂದು ಲತಾ ಮಂಗೇಶ್ಕರ್ ಸರ್ಕಲ್ಗೆ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿ ಸಜ್ಜಾಗಿದೆ. ಈ ಲತಾ ಮಂಗೇಶ್ಕರ್ ಸರ್ಕಲ್ ನೋಡಬಹುದು, ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ವೀಣೆಯ ಆಕೃತಿಯನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಇದೊಂದು ಅಯೋಧ್ಯೆಯ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾರೇ ಭಕ್ತರು ಯಾತ್ರಿಗಳು ಬಂದರೆ ಈ ಒಂದು ಸರ್ಕಲ್ಗೆ ಬರ್ತಾರೆ, ಇಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂತಹದ್ದು, ಕುಟುಂಬ ಸಮೇತ ಒಂದು ಫೋಟೋ ತೆಗೆದುಕೊಂಡು ಹೋಗುವಂಥದ್ದು. ಅಂದರೆ ಅಯೋಧ್ಯೆಯಲ್ಲಿ ಇದೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಸಂಜೆ ಆದ ಕೂಡಲೇ ಇಲ್ಲಿ ಲೈಟ್ ಇರುತ್ತೆ, ಚೆನ್ನಾಗಿರುತ್ತೆ. ಈ ಒಂದು ಸರ್ಕಲ್ಗೆ ಈಗ ಮೋದಿ ಬರ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಎಲ್ಲ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಸರ್ಕಲ್ನಲ್ಲಿ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಲ್ಫಿಯನ್ನು ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಚರ್ಚೆ ನಡೀತಾ ಇದೆ. ಹನುಮಾನ್ ಗಡಿ ಮಾರ್ಗದ ಮೂಲಕ, ಭಕ್ತಿ ಮಾರ್ಗದ ಮೂಲಕ ರಾಮ ಪಥಕ್ಕೆ ಬಂದು ಅಲ್ಲಿಂದ ಧರ್ಮ ಪಥಕ್ಕೆ ಕನೆಕ್ಟ್ ಆಗುವಂತಹ ಈ ಒಂದು ಸರ್ಕಲ್ ಏನಿದೆ, ಲತಾ ಮಂಗೇಶ್ಕರ್ ಸರ್ಕಲ್, ಈ ಸರ್ಕಲ್ಗೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಇಳಿದು ಕಾರಿನಿಂದ ಇಳಿದು ಜನರತ್ತ ಕೈ ಬೀಸುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ಸರ್ಕಲ್ನಲ್ಲಿ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ತಾರೆ ಮತ್ತು ಈ ಸರ್ಕಲ್ನ ಅಂದವನ್ನು ಕೂಡ ಅವರು ಸವಿತಾರೆ. ಏಕೆಂದರೆ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗ್ತಿದೆ. ರಸ್ತೆಗಳು ಅಗಲೀಕರಣ ಮಾಡಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಒಂದು ರೀತಿಯಾಗಿ ಸುಂದರತೆಯನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಆಡಳಿತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಷ್ಟೆಲ್ಲ ಸಿಂಗಾರ ಮಾಡಲಾಗಿದೆ. ಅಯೋಧ್ಯೆಯ ಚಿತ್ರಣವನ್ನೇ ಬದಲಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸರ್ಕಲ್ಗೆ ಬರ್ತಾರೆ, ಇಲ್ಲಿ ಜನರತ್ತ ಕೈ ಬೀಸ್ತಾರೆ, ಜನರನ್ನ ಮಾತಾಡಿಸುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಬೇಕಾದಂತಹ ಭದ್ರತೆ ವ್ಯವಸ್ಥೆನ ಈಗ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ. ಅಲ್ಲಿ ಒಂದು ಅತ್ಯಾಧುನಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೂಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಪಕ್ಕದಲ್ಲೇ ಒಂದು ಸಮಾವೇಶ ಕೂಡ ನಡೆಯುತ್ತೆ. ಅಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನರು ಅಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅಲ್ಲಿ ಜನ ಸೇರ್ತಾ ಇದ್ದಾರೆ. ಅಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ಈ ಒಂದು ಭಾಷಣ ಬಹಳಷ್ಟು ಮುಖ್ಯ ಆಗಿರುತ್ತೆ. ಅಯೋಧ್ಯೆ ಅಭಿವೃದ್ಧಿ ದೃಷ್ಟಿಯಿಂದ ಸುಮಾರು 16,000 ಕೋಟಿ ಯೋಜನೆಯ ಉದ್ಘಾಟನೆ ಮತ್ತು ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುವಂತಹ ಭಾಷಣ ಬಹಳಷ್ಟು ಪ್ರಮುಖವಾಗಿರುತ್ತೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಹರೀಶ್.